ಇದು ಜಗದೀಶ್ ಶೆಟ್ಟರ್ ಅವರ ಮಾತು. ಒಳಗೊಳಗೆ ಕಾಂಗ್ರೆಸ್ ನಾಯಕರಿಗೆ ಖುಷಿಯಾಗಿದೆ ಅಂತಾರೆ ಜಗದೀಶ್ ಶೆಟ್ಟರ್. ಇನ್ನು ಕೆವಿಎಟ್ ಸಲ್ಲಿಸಲಿರೋ ಮೊದಲ ದೂರುದಾರ ಪ್ರದೀಪ್, 3 ಜನ ಇದ್ದಾರೆ ಇದರಲ್ಲಿ. ಸಿದ್ದರಾಮಯ್ಯ ಕಾನೂನು ತಡೆಯಾಜ್ಞೆ ತರಬಾರದು ಅಂತ. ಇಂಟ್ರೆಸ್ಟಿಂಗ್. ವಾದ ಆಲಿಸದೆ ಮಧ್ಯಂತರ ಆದೇಶ ನೀಡಬಾರದು ಅಂತ ಕೆವಿಎಟ್. ಪ್ರದೀಪ್ ಕುಮಾರ್ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಅವ್ರ ಜೊತೆ ಮಾತಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ಇದೀಗ ದೂರುದಾರ ಪ್ರದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಈ ರಾಜಮಂದ್ರ ಯಾವಾಗ ಸಂದೇಶ ಬಂತು? ರಾಜಭವನದಿಂದ ನನಗೆ ಬೆಳಿಗ್ಗೆ 9 ಗಂಟೆಗೆ ಸಂದೇಶ ಬಂತು. ನಾನು ಹಾಗಾಗಿ ಬೆಳಿಗ್ಗೆ ಹೋಗಿ 10 ಗಂಟೆಗೆ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಬಂದೆ. ಸೊ ಇವಾಗ ಅವರು ಇದನ್ನ ನೋಟಿಸ್ನ ಚಾಲೆಂಜ್ ಮಾಡೋ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ಕೆವೇಟ್ ಹಾಕ್ತಾ ಇದ್ದೀರಿ ಹೈಕೋರ್ಟಲ್ಲಿ. ಸೊ ಕೆವೇಟ್ ಹಾಕೋದ್ರಿಂದ ನಮಗೆ ಕಾಪಿ ಸರ್ವಿಸ್ ಮಾಡಿ ಅವರು ಮುಂದಿನ ಪ್ರೊಸೆಸ್ ಮಾಡಬೇಕಾಗುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ನಾವು ಇವತ್ತು ಕೆವೇಟ್ನ ಫೈಲ್ ಮಾಡ್ತಾ ಇದ್ದೀವಿ. ಈಗ ಅವರು ಕೋರ್ಟಿಗೆ ಹೋಗಿದ್ದೆ ಆದರೆ ಅದಕ್ಕೆ ಹೈಕೋರ್ಟ್ ತಡೆ ನೀಡಬಹುದಾ? ಅಲ್ಲ, ಈಗ ನಾವು ಅದ್ರ ಆರ್ಗ್ಯುಮೆಂಟ್ ಮಾಡ್ತೀವಲ್ಲ. ನಾವು ಆಲ್ರೆಡಿ ಈಗ ಕೆವೇಟ್ ಹಾಕಿರೋದ್ರಿಂದ ನಾವು ಅದನ್ನ ಮಾಡ್ತೀವಲ್ಲ. ಓಕೆ, ಈಗಲೇ ಕೆವೇಟ್ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಎಸ್ ಕೆವೇಟ್ ಸೈನ್ ಆಗ್ತಾ ಇದ್ದೀವಿ, ಮಾಡ್ತಾ ಇದ್ವಿ, ಈಗಲೇ ಮಾಡ್ತೀವಿ. ಶನಿವಾರ ಇರೋದ್ರಿಂದ ಸ್ವಲ್ಪ ಟೈಮ್ ಕೊಡಿ, ಬೇಗ ಮುಗಿದೋಗುತ್ತೆ. ಅದಕ್ಕೆ 5 ನಿಮಿಷ. ಸರ್, ಈಗ ಸಿಎಂ ಕಡೆಯವರು ಕೂಡ ಇವತ್ತೇ ಅದನ್ನ ವಿಚಾರಣೆ ಕೈಗೆತ್ತಿಕೊಳ್ಳಿ ಅಂತೇಳಿ ಮನವಿ ಮಾಡೋ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಏನು? ಎಲ್ಲಿ ಆಗ ಸಾಧ್ಯ ಇಲ್ಲ. ಇವತ್ತು ಸಿಟ್ಟಿಂಗೇ ಇಲ್ಲ, ರಜಾ ಆಗಿದೆ, ರಜಾ ಡಿಕ್ಲೇರ್ ಆಗಿದೆ. ಇವತ್ತಿಲ್ಲ, ಇನ್ನು ಮಂಡೇನೇ ಸಾಧ್ಯ ಇರೋದು. ಇವತ್ತು ಮಾಡ್ಲಿಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಅದು ಮಂಡೇ ಇರ್ತಕ್ಕಂಥದ್ದು, ಆಲ್ರೆಡಿ ರಜಾ ಡಿಕ್ಲೇರ್ ಆಗಿದೆ. ಸೊ ಹಂಗಿದ್ರು ಅವ್ರು ಮಾಡ್ಲಿ, ನಮ್ಮ ಕಾಪಿ ಸರ್ವಿಸ್ ಮಾಡ್ಲಿ, ನೋಡೋಣ. ಹಂಗಿದ್ರು ನಾವು ರೆಡಿ ಇದೀವಿ, ವಿ ಆರ್ ರೆಡಿ ಟು ಆರ್ಗ್ಯೂ ಮ್ಯಾಟರ್. ಈಗ 20-21ಕ್ಕೆ ವಿಚಾರಣೆ ಕೂಡ ಬಾಕಿ ಇರೋದ್ರಿಂದ ಇದ್ರ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ? 20-21ನೇ ತಾರೀಕು ಕೋರ್ಟ್ ಕೂಡ ಈ ಟಿ.ಜೆ. ಅಬ್ರಾಮ್ ಕೇಸನ್ನ ಮತ್ತೆ ಇದನ್ನ ತಗೊಳ್ಳೋಕೆ ಚರ್ಚೆಗೆ ಇಟ್ಟಿರೋದ್ರಿಂದ ಪರ್ಮಿಷನ್ ತಗೊಳ್ಳೋಕ್ಕಿಂತ ಮೊದಲೇ ಫೈಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಡಿಸೆಂಬರ್ 3, 2023 ನಾನು ಕಂಪ್ಲೇಂಟ್ ಫೈಲ್ ಮಾಡಿರೋದು, ಇವತ್ತಲ್ಲ ನಾನು ಫೈಲ್ ಮಾಡೋದು. ಅದಕ್ಕೆ ನನ್ನ ಹೆಸರು ಫಸ್ಟ್ ಹಾಕಿದ್ದಾರೆ, ನಾನೇ ಫಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ದು. ಸೊ ಹಂಗಾಗಿ ಅವತ್ತೇ ನೀವು ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ RTC ಇರ್ಬೋದು. ಎಸ್, 150 ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ರಾಜ್ಯಪಾಲರಿಗೆ. 150 ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ.